ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿದ್ದ ಜಾಗದಲ್ಲಿ ಒಂದು ಸೂಪರ್ ಆಗಿರೋ ಫಿಗರ್ ಇದ್ಲು ಸರ್. ಅವಳು ಗಂಡ ಬೇರೆ ಫಾರಿನ್ ಅಲ್ಲಿದ್ದ. ಅದೇನೋ ಗೊತ್ತಿಲ್ಲ ಸರ್, ನನಗೂ ಅವಳಿಗೂ ಮಾತಾಡ್ತಾ ನಗ್ತಾ ಇಬ್ರಿಗೂ ಸ್ಟ್ರಾಂಗ್ ಬಾಂಡಿಂಗ್ ಕನೆಕ್ಷನ್ ಆಗೋಯ್ತು ಸರ್. ದಿನ ಅವಳು ಮನೆಗೆ ಮಧ್ಯರಾತ್ರಿಲಿ ಹೋಗ್ತಾ ಇದ್ದೆ. ಹಂಗೆ ಅವತ್ತು ಒಂದಿನ ಹೋಗೋಣ ಅಂತ ಹೋಗ್ತಿದ್ದೆ ಸರ್. ಅವಳ ಮನೆ ಲೈಟು ಆನ್ ಆಗಿತ್ತು. ನೋಡಿದ್ರೆ ದಿನ ಹೋಗೋ ಮೂಮೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಹೋದ್ರೆ ಅವಳ ಗಂಡ ಫಾರಿನ್ ಇಂದ ಬಂದ್ಬಿಟ್ಟಿದ್ದ ಸರ್. ಎಲ್ಲಿತ್ತೋ ಕಾಣೆ ಅವನಿಗೆ ಸಿಟ್ಟು. ನನ್ ಮನೆಗ್ ಮಧ್ಯರಾತ್ರಿಲಿ ಯಾಕೆ ಬಂದೋ ನೀವ್ನು ಅಂತ ಅನ್ಕೊಂಡು ಹೊಡಿಯಕ್ ಬಂದ ಸರ್. ನನ್ನನ್ನು ಹೊಡಿಯಕ್ ಬಂದು ಇವನು ಓಡಿಸ್ಕೊಂಡ್ ಬಂದಂಗೆ ನಾನು ತಪ್ಪಿಸ್ಕೊಂಡು ಬೆಂಗಳೂರಿಗೆ ಬಸ್ ಹತ್ತಿದೆ ಸರ್. ಅಲ್ಲಿ ಬೆಂಗಳೂರು ಬಸ್ ಹತ್ತಿದವನು ಇಲ್ಲಿ ಬಂದು ಇಳ್ಕೊಂಡೆ ಸರ್. ಇಷ್ಟೇ ಮ್ಯಾಟ್ರು. ಗವರ್ಮೆಂಟ್ಸ್ ಎಲ್ಲ ಚಪ್ಪಲಿ ಏಟ್ ತಿನ್ಕೊಂಡೋದೆ, ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಅಯ್ಯೋ ಸರ್, ನಾನು ಹೋಗಿಲ್ಲ ಸರ್. ಅವಳೇ ನಾನೇ ಬೇಕು ಅಂತ ಹಿಂದೆ ಬರ್ತಾ ಇದ್ದಿದ್ದು. ಹೌದೌದು, ನೀನು ದೊಡ್ಡ ಮನ್ಮಥನ್ ಮೊಮ್ಮಗ ನೋಡು, ನಿನ್ ಹಿಂದೆನೆ ಬೀಳ್ತಾರೆ ಎಲ್ಲಾರು. ನೋಡಿ ರಾಜವಾಡಿ ಸರ್, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅವಳು ಹುಡುಗಿ ಅಲ್ಲ ಸರ್, ಆಂಟಿ, ಬ್ಯೂಟಿಫುಲ್ ಆಂಟಿ. ಆಂಟಿನೋ ಇನ್ನೊಂದು. ಈಗ ಅದು ಮುಖ್ಯವಾದ ವಿಷಯನಾ? ಅವಳ ಹತ್ರ ಯಾಕೆ ಹೋದೆ ಹೇಳು? ಸರ್, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೋಗಿಲ್ಲ ಸರ್. ಏನ್ ಮಾಡೋದು, ಅಂಥದನ್ನೆಲ್ಲ ದೇವ್ರು ನನ್ನ ಹಣೆ ಬರಹದಲ್ಲಿ ಚೆನ್ನಾಗಿ ಬರ್ದಿಟ್ಬಿಟ್ಟಿದ್ದಾನೆ. ನಾನಾಗೆ ಬೇಡ ಅಂತಂದ್ರು ಅವ್ರೇ ನನ್ನ ಹಿಂದೆ ಬರ್ತಾರೆ. ನಾನು ಏನಂತ ಮಾಡ್ಲಿ ಸರ್, ನೀವೇ ಹೇಳಿ. ನನ್ ಜಾತಕನೇ ಹಂಗಿದೆ ಸರ್. ಈಗ ಅದನ್ನೆಲ್ಲ ಬಿಟ್ಟಾಕಿ ರಾಜವಾಡಿ ಸರ್. ನೀವ್ ನನಗೆ ಯಾಕೆ ಫೋನ್ ಮಾಡಿದ್ರಿ, ಆ ವಿಚಾರ ಹೇಳಿ. ನರ್ತನ ಮೇಡಮ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಕ್ಕೆ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ಈಗ ನೀನು ಎಲ್ಲಿದೀಯಾ ಹೇಳು? ನಾನಿಲ್ಲೇ ಸರ್, ಗಾಂಧಿನಗರದಲ್ಲಿ ಒಂದು ರೂಮ್ ಮಾಡ್ಕೊಂಡು ಆರಾಮಾಗಿದ್ದೀನಿ. ಅಲ್ಲಾದ್ರೂ ನೀನ್ ಬಾಲ ಬಿಚ್ಚಿದಂಗೆ ತೆಪ್ಪಗಿರೋ. ನಾನು ನರ್ತನ ಮೇಡಮ್ ಹತ್ರ ಮಾತಾಡಿ ನಿನ್ನ ಕಾಲ್ ಮಾಡ್ತೀನಿ. ನಿಮ್ ಫೋನಿಗಾಗಿ ಕಾಯ್ತಾ ಇರ್ತೀನಿ. ಇವನು ಒಳ್ಳೆ ಚಪ್ರಾಸಿ ನನ್ನ ಮಗ. ಉಷಕ, ಏನ್ ಮೈನಾ? ಅಕ್ಕ, ನಿಮ್ಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆ, ಏನಾಯ್ತು? ಮಮ್ಮಕ್ಕ ನಿಮ್ ಹತ್ರ ನಾನ್ ಗರ್ಭಿಣಿ ಆಗಿರೋ ವಿಷಯ ಹೇಳಿದಾಗ ನೀವೆಲ್ಲ ಅದನ್ನ ತಗೊಂಡ್ ಹೋಗಿ ಬಾಲರಾಜ್ ಸರ್ ಹತ್ರ ಹೇಳ್ಬಿಡ್ತಿರೋ ಅಂತ ತುಂಬಾ ಭಯ ಆಗೋಗಿತ್ತು. ಸದ್ಯ ನೀವ್ ಹಾಗೆ ಮಾಡ್ಲಿಲ್ಲ ಅಕ್ಕ. ನಿಮ್ ಋಣನ ಹೇಗ್ ತೀರಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ಯಾಕಮ್ಮ, ಏನಾಯ್ತು? ಮೊದ್ಲು ನಿನ್ ಕೈ ಕೆಳಗಿಳಿಸು. ಉಷಾ, ಮೈನನ್ ಕಾಪಾಡಿ ಅವಳ ಜೊತೆನೇ ಇದ್ದು ಆಮೇಲೆ ಅವಳನ್ನ ಬೇರೆ ಕಡೆ ತಗ್ಲಾಕ್ಸೋ ಪ್ಲಾನ್ ಮಾಡಿದ್ಯಾ ಹೇಗೆ? ಆನಂದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಉಷಾಕ ಪಾಪ ಎಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ, ಅವ್ರ ಹತ್ರ ಹೋಗಿ ನೀನು ಹೀಗೆ ಮಾತಾಡ್ತೀಯಾ? ಮಾತಾಡ್ಲಿ ಬಿಡುದ್ರುವ, ನಾನೇನ್ ಅಷ್ಟೊಂದು ಒಳ್ಳೆಯವಳಲ್ವಲ್ಲ. ನಾವ್ ಇನ್ನೊಬ್ರ ಹತ್ರ ಹೇಗ್ ನಡ್ಕೊಳ್ತೀವೋ ಅವರು ನಮ್ಮ ಹತ್ರ ಹಾಗೆ ನಡ್ಕೊಳ್ತಾರ ಅನ್ನೋದು ನಿಜ ಅಲ್ವಾ? ನಾನ್ ಸರಿಯಾಗಿದ್ದಿದ್ರೆ ಇವರೆಲ್ಲ ನನ್ನ ಹತ್ರ ಈ ತರ ಯಾಕೆ ತಪ್ಪಾಗಿ ಮಾತಾಡ್ತಾ ಇದ್ರು? ಯಾವಾಗ ನಾನು ಆ ಬಾಲರಾಜ್ ಸರ್ ಸವಸ ಮಾಡಿದ್ನೋ ಅವಾಗಿಂದ ನಿಮ್ಗೆಲ್ಲ ಎಷ್ಟು ಕಷ್ಟ ಕೊಟ್ಟಿದ್ದೀನಲ್ವಾ ನಾನು. ಆದ್ರೂ ಮೈನಾ ನನ್ನ ಎಷ್ಟೋ ಕಡೆ ಬಿಟ್ಕೊಡ್ದೆ ಕಾಪಾಡಿದಳಲ್ವಾ. ಮೈನಾ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸ್ದೇ ಇರೋಳು. ಇವಳಿಗೆ ಇಂಥ ಅನ್ಯಾಯ ಆಗೋಯ್ತು ಅಂತ ಕೇಳಿ ಮನ್ಸಿಗೆ ತುಂಬಾ ಸಂಕಟ ಆಗೋಯ್ತು ಧ್ರುವ. ನನ್ಗೂ ವಯಸ್ಸಿಗೆ ಬಂದಿರೋ ಮಗಳು ತಂಗಿ ಇದ್ದಾಳೆ. ನಮ್ಮನೆ ಮಕ್ಳಿಗಿಂತ ಪರಿಸ್ಥಿತಿ ಬಂದ್ರೆ ಅವಾಗ್ಲೂ ನಾವು ಡಂಗುರ ಸಾರ್ತೀವ? ಮೈನಾನು ಹಂಗೆ ಅಲ್ವಾ? ಮೈನಾ ಕೂಡ ನನ್ಗೊಬ್ಳು ಮಗಳಿದ್ದಾಗಪ್ಪ. ಯವ್ವೇ ಉಷಾ, ಇದು ಮಾತಾಡ್ಲಿಕ್ಕತ್ತಿದ್ ನೀನ? ಯವ್ವ, ದೇವ್ರ ಚಲೋ ಬುದ್ಧಿನ ಕೊಟ್ಟಾನ್ ಬಿಡು ನಿನಗ. ಉಷಾ, ಮನುಷ್ಯರು ತಪ್ಪು ಮಾಡೋದು ಸಹಜ. ನೀನು ನಿನ್ ಸ್ವಾರ್ಥಕ್ಕೆ ತಪ್ಪು ಮಾಡ್ತಿದ್ದೆ ಅಂತ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ನೀನ್ ಬದಲಾಗ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿನ್ನನ್ನು ಈ ತರ ನೋಡೋದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನೇನ್ ಸಂತೋಷ ಪಡೋಂತ ಸಾಧನೆ ಮಾಡಿಲ್ಲ.